ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಶ್ರುತಿ ಜನಾರ್ದನ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗಿ ಅಂತ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೊರಗಡೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ಈ ರೀತಿ ಸಿಂಪಲ್ ಆಗಿರೋಂಥ ರಂಗೋಲಿನ ಹಾಕ್ಕೊಂಡು, ನಂತರ ನಾನು ಕೂಡ ಹೋಗಿ ಸ್ನಾನ ಮಾಡಿ ಈಗ ರೆಡಿ ಆಗ್ತಾಯಿದ್ದೀನಿ. ದೇವ್ರ ಮನೆ ಕೂಡ ರಾತ್ರಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮುಂದಿನ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ನೋಡಿ ಸ್ನಾನ ಮಾಡಿ ನಾನು ಕೂಡ ರೆಡಿಯಾಗಿ ಬಂದೆ. ಈಗ ದೇವ್ರ ಮನೆ ತೋರಿಸಿದ್ನಲ್ಲ ಈ ರೀತಿ ಇದೆ. ನೈಟು ನಾನು ರೆಡಿ ಮಾಡಿದಂಥದ್ದು. ಆಮೇಲೆ ರೆಡಿ ಮಾಡಿದೆ, ಕಳಶ ಎಲ್ಲ ಒಡ್ಡಿ ಮಾಡಿದ್ದೀನಿ. ಆ ವಿಡಿಯೋ ನಾನು ಮಾಡಿಲ್ಲ, ಸಾರಿ ಕ್ಷಮಿಸಿ. ಯಾಕಂದರೆ ವಿಡಿಯೋ ಮಾಡ್ಕೊಡೋರಂಥವ್ರು ಯಾರೂ ಇರಲಿಲ್ಲ. ನಾನೇ ವಿಡಿಯೋ ಮಾಡ್ತಾ ನಾನೇ ಪೂಜೆ ಮಾಡಿದ್ದೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗಿದೆಯೋ ಅಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಯಾವ ರೀತಿ ರೆಡಿ ಮಾಡಿದ್ದೀನಿ ನನ್ನ ವಿಡಿಯೋದ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋಣ ಮರಿಬೇಡಿ. ಇಲ್ಲಿ 5 ಥರ ಹಣ್ಣುಗಳು, ಹಾಗೆಯೇ 5 ಥರ ತಿಂಡಿಗಳು, ಅರಿಶಿನ ಕುಂಕುಮ, ಬಳೆ, ಎಲೆ ಅಡಿಕೆ, ಕವಡೆ, 2 ದೀಪಲ ಕಂಬ, 2 ಪುಟ್ಟು ಬೆಳ್ಳಿ ದೀಪಲ ಕಂಬ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಇಟ್ಟಿದ್ದೀನಿ. ದೇವ್ರಿಗೆ ಕೈ ಕಾಲೆಲ್ಲ ಜ್ಯುವೆಲ್ಸ್ ಎಲ್ಲ ನಾನು ಮೊದಲಿಂದನೇ ತೆಗೆದಿಟ್ಕೊಂಡಿದ್ದೀನಿ. ಸುಮಾರು 5-6 ವರ್ಷದಿಂದ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತ ಹೇಳ್ಬೋದು. ನಾನೇನು ತುಂಬ ತಿಳಿದಂಥವಳಲ್ಲ, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಇಷ್ಟೆಲ್ಲ ಮುಗಿಸಿ 5:30 ಒಳಗಡೆ ಸ್ನಾನ ಮಾಡಿ ಪೂಜೆನೂ ಕೂಡ ಮುಗಿಸ್ದೆ. ಇದು ನಮ್ಮ ಮನೆಯ ಸಿಂಪಲ್ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ಬೋದು. ಮುಂದೆ ಯಾವ ರೀತಿ ಹೋಗುತ್ತೆ ವಿಡಿಯೋ ಅಂತ ನೋಡೋಣ. ನೋಡಿ ಈ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀನಿ ಲಕ್ಷ್ಮಿಗೆ ಅಂತ ಹೇಳ್ಬೋದು. ಪ್ರತಿಯೊಂದನ್ನು ಕೂಡ ನಾನು ಮೊದಲೇ ವರ್ಷ ನನಗೆ ಏನೇನು ನೋಡ್ತೀನಿ, ಯಾರ್ಯಾರ ಮನೇಲಿ ನೋಡ್ತೀನಿ ಹೋಗಿ, ಯಾರ್ಯಾರು ವೀಡಿಯೋಸಲ್ಲಿ ನೋಡೀನಿ ಎಲ್ಲನೂ ತಗೊಂಡು ಇಟ್ಕೊಂಡಿದ್ದೀನಿ. ನೋಡಿ ನಾನು ಕೂಡ ಪೂಜೆ ಮಾಡಿ ಬಂದೆ. ಇವಾಗ ನಾನು ಕೂಡ ಈ ರೀತಿ ಔಟ್ಫಿಟ್ ರೆಡಿ ಆಯಿತು. ನೆಕ್ಸ್ಟು ಪ್ರಸಾದ ಏನಾದರೂ ಕೊಡಬೇಕು ಅಂತ ದೇವ್ರಿಗೆ ಸಿಂಪಲ್ಲಾಗಿ ಕೇಸರಿ ಬಾತ್ ಮಾಡೋಣ ಅಂತ ಬಂದೆ. ಪೂಜೆ ಎಲ್ಲ ಮುಗಿಸ್ಕೊಂಡೇ ಬಂದೆ. ನೈವೇದ್ಯ ಇಡಬೇಕಲ್ವ ದೇವ್ರಿಗೆ ಏನಾದರೂ ಅಂತ. ಸ್ವಲ್ಪ ಸಣ್ಣ ರವೆ ಬರುತ್ತೆ ನೋಡಿ, ಉಪ್ಪಿಟ್ಟು ರವೆ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಒಂದೇ ಒಂದು ಚಿಕ್ಕ ಲೋಟ ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಯಾರೂ ಕೂಡ ಸ್ವೀಟು ಇಷ್ಟಪಡೋದಿಲ್ಲ, ತಿನ್ನೋದು ಇಲ್ಲ. ತಿಂಡಿಗೆ ಪಲಾವ್ ಮಾಡಿದ್ರೆ ಆಯಿತು ಅಂತ ಗೆಸ್ ಮಾಡಿಕೊಂಡು ಸಿಂಪಲ್ಲಾಗಿ ನೋಡಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ, 2 ಸ್ಪೂನಷ್ಟು. ಅದಕ್ಕೆ ಒಂದು 4-5 ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಅದಕ್ಕೆ ಕೂಡ ನೀರು ಹಾಕಿ ಅದು ಕುದಿ ಬಂದಮೇಲೆ ರವೆ ಮತ್ತು ಸಕ್ಕರೆ ಹಾಕಿ ಯೆಲ್ಲೋ ಕಲರ್ಗೆ ಅರಿಶಿನ ಪುಡಿ ಹಾಕಿ ಸಿಂಪಲ್ ಒಂದು ಸ್ವಲ್ಪ ಕೇಸರಿ ಬಾತ್ ಕೂಡ ರೆಡಿ ಮಾಡಿ ದೇವ್ರಿಗೆ ನೈವೇದ್ಯ ಕೂಡ ಕೊಟ್ಟೆ. ನೆಕ್ಸ್ಟು ಮುತ್ತೈದರಿಗೋಸ್ಕರ ಅರಿಶಿನ ಕುಂಕುಮ ಕೊಡಬೇಕಲ್ವ, ಅದನ್ನು ಯಾವ ರೀತಿ ನಾನು ಸಿಂಪಲ್ಲಾಗಿ ಇಟ್ಟಿದ್ದೀನಿ ಅಂತಂದರೆ ತೋರಿಸ್ತೀನಿ ಬನ್ನಿ. 2 ವೀಳ್ಯದೆಲೆ, 2 ಅಡಿಕೆ, 2 ಗಾಜಿನದು ಬಳೆ, ಹಸಿರು ಗಾಜಿನ ಬಳೆ, ಮತ್ತು 2 ಬಾಳೆಹಣ್ಣು, 1 ಹೂವು ಯಾವುದಾದ್ರು ಆಗಿರ್ಬೋದು. ನಾನು ಬಟನ್ ರೋಸ್, ಕೆಂಪು ಗುಲಾಬಿ ಹೂವು ಬರುತ್ತಲ್ಲ ಅದನ್ನು ಇಡ್ತೀನಿ. ಆಮೇಲೆ ಏನಾದರೂ ಸ್ವೀಟ್ ಮಾಡಿರ್ತೀವಿ ನೋಡಿ, ಕೊಡೋರಿಗೋಸ್ಕರ ಅಂತಲೇ ಸ್ವೀಟ್ ಮಾಡಿಸ್ತೀವಿ. ನಾನು ಕೊಬ್ಬರಿ ಮಿಠಾಯಿ ಮಾಡಿಸಿದ್ದೆ ಈ ಸರಿ. ಆ ಕೊಬ್ಬರಿ ಮಿಠಾಯಿನೂ ಕೂಡ ಬಂದವ್ರಿಗೆ ತಾಂಬೂಲವಾಗಿ, ಅರಿಶಿನ ಕುಂಕುಮಕ್ಕೆ ಅಂತ ಬರ್ತಾರಲ್ಲ ಅವ್ರಿಗೆ ತಾಂಬೂಲವಾಗಿ ಕೊಡ್ತೀನಿ. ಸುಮಾರು ಬರ್ತಾರೆ, ನಮ್ಮ ಹಳ್ಳಿ ಆಗಿರೋದ್ರಿಂದ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಕರೆಯೋಂಗಿಲ್ಲ. ಆಲ್ಮೋಸ್ಟು ಸುಮಾರು ಒಂದು 50 ಜನನಾದರೂ ಬರ್ತಾರೆ ಅರಿಶಿನ ಕುಂಕುಮಕ್ಕೆ. ಒಂದು 5 ಜನಕ್ಕೆ ಕೊಟ್ಟರೆ ಸಾಕು ಅಂತಾರೆ. ಬಟ್ ನಮ್ಮ ಕಡೆ ಹೆಂಗೆ ಹಳ್ಳೀಲಿ ಅಂದರೆ, ಈಗ ಅವ್ರ ಮನೆಯವ್ರನ್ನ ಕರೆದ್ರೆ ಅಯ್ಯೋ ನಮ್ಮನ್ನು ಕರೆದಿಲ್ವಲ್ಲ ಇವರು ಅಂತ ಹೇಳ್ತಾರೆ. ಅದರಿಂದ ನಮ್ಗೆ ಯಾರ್ಯಾರು ತುಂಬ ಇಂಪಾರ್ಟೆಂಟು, ತುಂಬ ಮುಖ್ಯ ಅಂತಾರೋ ಅರಿಶಿನ ಕುಂಕುಮ ಅಲ್ವಾ, ನಾವೇನು ಅವ್ರಿಗೆ ಏನು ಕೊಟ್ಬಿಡಲ್ಲ ಅಲ್ವಾ. ಮುತ್ತೈದೆಯರಲ್ವ, ಅರಿಶಿನ ಕುಂಕುಮಕ್ಕೆ ಕರೆದು ಪ್ರತಿಯೊಬ್ಬರನ್ನು ಎಷ್ಟು ಸಾಧ್ಯನೋ ನಮ್ಮ ಕೈಲಿ ಅಷ್ಟು ಜನನ ಕರೆದು ಅರಿಶಿನ ಕುಂಕುಮವನ್ನು ಕೊಟ್ಟು ಕಳಿಸ್ತೀವಿ ಅಷ್ಟೇ. ನಾವು ಕೂಡ ಯಾರೆಲ್ಲ ಕರೀತಾರೆ ಅವ್ರ ಮನೆಗೆಲ್ಲ ಹೋಗಿ ಅರಿಶಿನ ಕುಂಕುಮವನ್ನು ಕೂಡ ತಗೊಬರ್ತೀವಿ. ನೋಡಿ ಸಿಂಪಲ್ಲಾಗಿ ವೀಳ್ಯದೆಲೆ, ಅಡಿಕೆ, 2 ಬಳೆ, 2 ಬಾಳೆಹಣ್ಣು, 1 ಸ್ವೀಟ್ ಮತ್ತು 1 ರೋಸ್ ಇಟ್ಟು ಇಷ್ಟೇ ನಮ್ಮ ಕೈಯಲ್ಲಿ ಸಾಧ್ಯ ಆಗಿರೋದು. ಆ ಮಹಾಲಕ್ಷ್ಮಿ ಕೊಟ್ಟಿರುವಂಥ ಕೃಪೆಯಿಂದ ಇಷ್ಟು ತಾಂಬೂಲವನ್ನು ನಾನು ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದಕ್ಕೂ ಮೀರಿ ಕೊಡಬಹುದು, ಅಷ್ಟು ಶಕ್ತಿ ಇನ್ನೂ ಕೂಡ ನಮಗೆ ಆ ದೇವ್ರು ಕೊಟ್ಟಿಲ್ಲ ಅಂತ ಹೇಳ್ಬೋದು. ನನ್ನ ಕೈಲಿ ಸಾಧ್ಯ ಆದಷ್ಟನ್ನು ನಾನು ಕೊಡ್ತಾಯಿದ್ದೀನಿ. ನೋಡಿ ಮಧ್ಯಾಹ್ನ ಒಂದು ಸರಿ ಸಂಜೆ ಟೈಮಲ್ಲಿ ಅರಿಶಿನ ಕುಂಕುಮ ಕೊಡಬೇಕಾದ್ರೆ ಒಂದು ಸ್ವಲ್ಪ ಪೂಜೆ ಮಾಡೋಣ ಅಂತ, ಆವಾಗ ಪೂಜೆ ಮಾಡಿ ಬಂದವ್ರಿಗೂ ಕೂಡ ಆರತಿ ಕೊಟ್ಟು ಅರಿಶಿನ ಕುಂಕುಮ ಕೊಡೋಣ ಅಂತ ಮತ್ತೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ, 3 ಗಂಟೆ ಮೇಲೆ ಕೊಡೋದಲ್ವ ಅರಿಶಿನ ಕುಂಕುಮ, ಮತ್ತೊಮ್ಮೆ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ರಿಗೂ ಕೂಡ ಮಂಗಳಾರತಿ ಕೊಡ್ತಾಯಿದ್ದೀನಿ. ನೋಡಿ ಮಂಗಳಾರತಿ ಕೊಟ್ಟಾಯಿತು. ಈಗ ನಾನು ಯಾರೂ ಬಂದಿರಲಿಲ್ಲ, ಆವಾಗ ಸ್ವಲ್ಪ 1-2 ವೀಡಿಯೋ ತಗೊಂಡೆ. ಕೊನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಆರತಿ ಮಾಡೋ ಅಂಥದ್ದು ಫಸ್ಟೇ ಹಾಕ್ಬಿಟ್ಟಿದ್ದೀನಿ. ಅರಿಶಿನ ಕುಂಕುಮ ಕೊಟ್ಟಿರೋದನ್ನ ಕೊನೆಯಲ್ಲಿ ಹಾಕಿದ್ದೀನಿ. ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅದು ಸ್ವಲ್ಪ ಮಿಸ್ ಆಗಿದೆ ಅಷ್ಟೇ. ನೋಡಿ ಈ ರೀತಿ ಇತ್ತು. ನನ್ನ ಮಗ ಯಾವುದೇ ಮಾಡಿದ್ರು ಕೂಡ ನಾನೇ ಮಾಡ್ತೀನಿ ಮಮ್ಮಿ, ನನ್ನ ಕೈಲೇ ಕೊಡು ಅಂತ ಕೇಳೋದ್ರಿಂದ ಅವನು, ಏಕೆಂದರೆ ನಮಗೆ ಹೆಣ್ಮಕ್ಳು ಇಲ್ಲದೆ ಇರೋದ್ರಿಂದ, 2 ಗಂಡು ಮಕ್ಕಳೇ ಇರೋದ್ರಿಂದ ಅವನ ಕೈಯಲ್ಲೇ ಆರತಿ ಕೂಡ ಮಾಡಿಸ್ತಾ ಇದ್ದೀನಿ.
ನಾನು ಎಲ್ಲರೂ ಬಂದಿರೋರಿಗೆಲ್ಲ ಕುಂಕುಮ ಕೊಡೋದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಕೆಲವು ಮೆಂಬರ್ಸ್ ಅಷ್ಟೇ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದಿಷ್ಟು ನಮ್ಮ ಮನೆಯ ಪುಟ್ಟ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಅಂತ ಹೇಳ್ಬೋದು. ಬಂದಿರೋರಿಗೆ ಅರಿಶಿನ ಕುಂಕುಮ ಕೊಟ್ಟು ಮತ್ತು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ತಾಂಬೂಲವನ್ನು ಕೊಟ್ಟು ಈ ರೀತಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ನಡೀತು ಅಂತ ಹೇಳ್ಬೋದು. ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಇದ್ದರೆ, ನಾನೇನಾದರೂ ತಪ್ಪಾಗಿ ಮಾಡಿದರೆ ಗೊತ್ತಿಲ್ಲ, ತಪ್ಪೋ ಸರಿನೋ ಅಂತ. ನನಗೆ ತಿಳಿದಿರೋ ಅಷ್ಟನ್ನು ಮಾತ್ರ ನಾನು ಮಾಡಿದ್ದೀನಿ ನೋಡಿ. ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ. ಆರತಿನ ಯಾರು ಅಂದರೆ ನನ್ನ ಮಗ ಕೊಡ್ತಾಯಿದ್ದಾನೆ, ಮಂಗಳಾರತಿ ಕೊಡ್ತಾರಲ್ಲ ಅದನ್ನು. ಮತ್ತು ತಾಂಬೂಲ ಕೂಡ ಕೊಟ್ಟೆ. ಅವನೇ ವೀಡಿಯೋ ಮಾಡ್ತೀನಿ ಅಂತ ಅವನೇ ಮಾಡಿದ್ನು. ಇದಿಷ್ಟು ನಮ್ಮ ಮನೆಯ ಪುಟ್ಟ ವರಮಹಾಲಕ್ಷ್ಮಿ ಹಬ್ಬ. ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.